ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕುಕಿಂಗ್ ವ್ಲಾಗ್ನಲ್ಲಿ ನಿಂಬೆಹಣ್ಣಿನ ಸಿಹಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ಈ ಉಪ್ಪಿನಕಾಯಿನ ಇನ್ಸ್ಟಂಟಾಗಿ ಮಾಡಿಕೊಂಡು ವರ್ಷ ಪೂರ್ತಿ ಇಟ್ಕೊಂಡು ತಿನ್ಬೋದು, ಹಾಳಾಗೋದಿಲ್ಲ. ಮೊದಲಿಗೆ ನಾನು ನಿಂಬೆಹಣ್ಣನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸಿ ಕಂಪ್ಲೀಟಾಗಿ ಒಂಚೂರು ನೀರಿನಂಶ ಇರಬಾರ್ದು, ಆ ರೀತಿ ನೀರನ್ನು ಕಂಪ್ಲೀಟಾಗಿ ಒಂದು ಬಟ್ಟೆಯಿಂದ ಒರೆಸಿ ತೊಗೊಂಡಿದ್ದೀನಿ. ನೀವೇನಾದರೂ ಫ್ರಿಜ್ಜಲ್ಲಿ ನಿಂಬೆಹಣ್ಣನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ರೂಮ್ ಟೆಂಪ್ರೇಚರ್ವರೆಗೂ ಬರೋವರೆಗೆ ಇಟ್ಟು ಆಮೇಲೆ ನೀವು ಉಪ್ಪಿನಕಾಯಿ ಹಾಕೋದಕ್ಕೆ ಬಳಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ನಿಂಬೆಹಣ್ಣಲ್ಲಿ 4 ಭಾಗ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಚಿಕ್ಕ ಸೈಜ್ ಬೇಕು ಅಂದರೆ ಒಂದು ಭಾಗದಲ್ಲಿ 8 ಭಾಗ ಕೂಡ ಮಾಡ್ಕೋಬೋದು. ಆದರೆ ಇದು ಪರ್ಫೆಕ್ಟ್ ಸೈಜು. ಒಂದು ನಿಂಬೆಹಣ್ಣಲ್ಲಿ 4 ಭಾಗ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಸೈಜು. ಹಾಗೆ ಕಟ್ ಮಾಡುವಾಗ ನಾವು ಬಳಸುವಂಥ ಸಾಮಾನುಗಳು, ಈ ಚಾಕು ಇರಲಿ, ಚಾಪಿಂಗ್ ಬೋರ್ಡು ಯಾವುದೇ ಅಥವಾ ಈಳಿಗೆ ಕೂಡ ಯೂಸ್ ಮಾಡಿಕೊಂಡ್ರೂ ಕೂಡ ಕಂಪ್ಲೀಟಾಗಿ ತೊಳೆದಿರಬೇಕು. ಇಲ್ಲಾಂದರೆ ಅದು ಡ್ರೈ ಇರೋದನ್ನು ಮಾತ್ರ ಯೂಸ್ ಮಾಡಿಕೊಂಡು ಉಪ್ಪಿನಕಾಯಿ ಹಾಕೋಬೇಕಾಗತ್ತೆ. ಈ ರೀತಿ ನಾವೆಲ್ಲ ಸ್ಟೆಪ್ಪನ್ನು ಫಾಲೋ ಮಾಡೋದ್ರಿಂದ ಉಪ್ಪಿನಕಾಯಿ ಯಾವತ್ತೂ ಹಾಳಾಗೋದಿಲ್ಲ. ಹಾಗೆ ಬೂಸ್ಟ್ ಕೂಡ ಬರೋದಿಲ್ಲ, ಚೆನ್ನಾಗಿರುತ್ತೆ. ನಾವು ಎಷ್ಟು ವರ್ಷ ಇಟ್ಕೊಂಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಇದರಲ್ಲಿರುವಂಥ ಬೀಜ ಎಲ್ಲ ತೆಗೆದಿಟ್ಕೋಬೇಕು. ಈ ಬೀಜ ತೆಗೆಯೋದ್ರಿಂದ ಸ್ವಲ್ಪ ಕಹಿ ಅಂಶ ಅನ್ನೋದು ಕಡಿಮೆ ಆಗುತ್ತೆ. ಯಾಕಂದರೆ ಸಿಪ್ಪೆಯಲ್ಲೂ ಕಹಿ ಅಂಶ ಇರುತ್ತೆ ಮತ್ತು ಬೀಜದಲ್ಲೂ ಕಹಿ ಅಂಶ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಕಂಪ್ಲೀಟಾಗಿ ನಿಂಬೆಹಣ್ಣೆಲ್ಲ ಕಟ್ ಮಾಡಿಕೊಂಡು ಅದಾದಮೇಲೆ ಬೀಜನ ತೆಗೆದು ಈ ರೀತಿ ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡೋವಾಗ ಒಂದು ಪೀಸ್ ಸರಿ ಇರಲಿಲ್ಲ, ಹಾಗಾಗಿ ಇವಾಗಲೇ ನಾನು ಅದನ್ನು ಸೈಡಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಆ ರೀತಿ ಏನಾದರೂ ಕಂಡು ಬಂದರೆ ಕಟ್ ಮಾಡುವಾಗ ಅದನ್ನು ಸೈಡಿಗೆ ತೆಗೆದುಬಿಡಬೇಕು, ಇಲ್ಲಾಂದರೆ ಆಮೇಲೆ ಉಪ್ಪಿನಕಾಯಿ ಹಾಕಿದಾಗ ಕೆಡೋ ಚಾನ್ಸಸ್ ಇರುತ್ತೆ. ಇವಾಗ ಕಟ್ ಮಾಡಿರುವಂಥ ನಿಂಬೆಹಣ್ಣಿಗೆ ನಾನಿವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಯಾಕಂದರೆ ಸ್ವಲ್ಪ ಸಿಪ್ಪೆ ಕಹಿ ಇರುತ್ತೆ. ಹಾಗಾಗಿ ಬ್ಯಾಲೆನ್ಸ್ ಆಗೋದಕ್ಕೆ ಸ್ವಲ್ಪ ಉಪ್ಪನ್ನು ಜಾಸ್ತಿನೇ ಹಾಕಬೇಕು. ಆದಷ್ಟು ಈ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕ್ತೀವಿ ಅಂದರೆ ಸ್ವಲ್ಪ ಹಣ್ಣಾಗಿರೋ ನಿಂಬೆಹಣ್ಣನ್ನು ತೊಗೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ನನಗೆ ಇಲ್ಲಿ ಸ್ವಲ್ಪ ಹಣ್ಣಾಗಿರೋದು ಕಡಿಮೆನೇ ಸಿಕ್ತು, ಹಾಗಾಗಿ ಇರೋದನ್ನೇ ಹಾಕ್ತಾಯಿದ್ದೀನಿ. ಹೀಗೆ ಸ್ಪೂನು ಯಾವುದೇ ರೀತಿ ಉಪಯೋಗಿಸ್ಕೋಬೇಕಾದ್ರೂ ಕೂಡ ಕಂಪ್ಲೀಟಾಗಿ ಡ್ರೈ ಆಗಿರೋದನ್ನೇ ಯೂಸ್ ಮಾಡಿ ನಾವು ಉಪ್ಪಿನಕಾಯಿ ಹಾಕುವಾಗ ಬಳಸ್ಕೋಬೇಕು. ನೋಡಿ, ಇವಾಗ ನಾನು ಉಪ್ಪನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಜಾಸ್ತಿನೇ ಹಾಕಬೇಕು ಇವಾಗಲೇ, ಅಥವಾ ನಿಮ್ಗೆ ಆಮೇಲೆ ಕಡಿಮೆ ಅನಿಸಿದ್ರು ಕೂಡ ಸೇರಿಸ್ಕೋಬೋದು. ಇವಾಗ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ನೀವು ಕಂಪ್ಲೀಟಾಗಿ ಒಂದು ದಿನ ಬಿಟ್ಟು ಆಮೇಲೆ ಕೂಡ ಉಪ್ಪಿನಕಾಯಿಗೆ ಬಳಸ್ಕೋಬೋದು. ಇಲ್ಲಾಂದರೆ ಇನ್ಸ್ಟಂಟಾಗಿ ಅಂದರೆ ಬೆಳಗ್ಗೆ ಮಾಡಿ ಮತ್ತು ಬೆಳಗ್ಗೆ ಕಟ್ ಮಾಡಿ ಉಪ್ಪನ್ನು ಸೇರಿಸಿ ರಾತ್ರಿಗೆ ನಾವು ಉಪ್ಪಿನಕಾಯಿ ಮಾಡ್ಕೋಬೋದು. ಹಂಗೂ ನಡೆಯುತ್ತೆ, ಯಾವ ರೀತಿ ಆದರೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಇದನ್ನು ನೈಟ್ ಟೈಮ್ ಕಟ್ ಮಾಡಿ ನೈಟ್ ಪೂರ್ತಿ ಇಟ್ಟು ಬೆಳಗ್ಗೆ ನಾನು ಉಪ್ಪಿನಕಾಯಿನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ರಸ ಜಾಸ್ತಿ ಬಿಟ್ಕೊಳ್ಳುತ್ತೆ, ಮತ್ತೇನಿಲ್ಲ. ನೀವು ಹಾಗೆ ಕೂಡ ಮಾಡ್ಕೋಬೋದು, ಅಥವಾ 5 ತಾಸು ಕಟ್ ಮಾಡಿ ಇಟ್ಟು ಕೂಡ ಆಮೇಲೆ ಕೂಡ ಬಳಸ್ಕೋಬೋದು, ಆವಾಗಲೂ ನಡೆಯುತ್ತೆ, ತುಂಬಾ ಚೆನ್ನಾಗೇ ಬರುತ್ತೆ. ನಾನಿಲ್ಲಿ ರಾತ್ರಿ ಕಟ್ ಮಾಡಿ ಇಟ್ಟಿದ್ದೆ, ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಕಟ್ ಮಾಡಿದ ನಂತರ ಉಪ್ಪನ್ನು ಸೇರಿಸಿರ್ತೀವಿ ನೋಡಿ, ಆ ಉಪ್ಪೆಲ್ಲ ಹಣ್ಣಿನ ಜೊತೆ ಬಿಟ್ಕೊಂಡು ರಸ ಎಲ್ಲ ಬಿಟ್ಕೊಂಡಿರುತ್ತೆ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಆದಷ್ಟು ಹಣ್ಣಾಗಿರೋದನ್ನು ಬಳಸ್ಕೊಂಡ್ರೆ ಇನ್ನೂ ಸ್ವಲ್ಪ ರಸ ಜಾಸ್ತಿನೇ ಬಿಟ್ಟಿರುತ್ತೆ. ಇವಾಗ ನಾನು ಒಂದು 4-5 ಆಗೋಷ್ಟು ಲವಂಗನ ತೊಗೊಂಡಿದ್ದೀನಿ. ಹಾಗೆ ಒಂದು 4-5 ಆಗೋಷ್ಟು ಕಾಳು ಮೆಣಸನ್ನು ತೊಗೊಂಡು ಈ ರೀತಿ ಚೆನ್ನಾಗಿ ಸಣ್ಣಗೆ ಇದನ್ನು ಹರ್ಕೋತಾ ಇದ್ದೀನಿ. ನೀವು ಜಾಸ್ತಿ ಹಾಕಿದರೆ ಮಾತ್ರ ಮಿಕ್ಸಿಲೇ ಮಾಡ್ಕೋಬೋದು. ನಾನು ಕಡಿಮೆ ಹಾಕ್ತಾಯಿದ್ದೀನಿ, ಯಾಕಂದರೆ ತೀರಾ ಕಾಳು ಮೆಣಸು ಲವಂಗನ ಹಾಕಿದರೆ ಖಾರ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕಬೇಕು. ಅಥವಾ ಕೆಲವ್ರಿಗೆ ಇಷ್ಟ ಆಗಲ್ಲ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು. ಆದರೆ ಒಂದು ಸ್ವಲ್ಪ ಹಾಕಿದರೆ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿ ಕಟ್ ಮಾಡಿರುವಂಥ ನಿಂಬೆಹಣ್ಣು ಮತ್ತು ಉಪ್ಪನ್ನು ಸೇರಿಸಿ ಇಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಒಂದು ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತೀನಿ ಅಂದರೆ ಸ್ವಲ್ಪ ಕಡಾಯಿನೇ ದೊಡ್ಡದೇ ಇಟ್ಕೊಳ್ಳಿ, ಯಾಕಂದರೆ ಇದು ಕುದೀತಾ ಸ್ವಲ್ಪ ರಸ ಜಾಸ್ತಿನೇ ಬಿಟ್ಕೊಳ್ಳುತ್ತೆ. ಹಾಗಾಗಿ ಮೊದಲಿಗೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡ್ಬಿಟ್ರೆ ನಡೆಯುತ್ತೆ. ಸ್ವಲ್ಪ ಇಲ್ಲ ಕಡಿಮೆ ಮಾಡ್ತೀನಿ ಅಂದ್ರೆ ನಡೆಯುತ್ತೆ, ಬಟ್ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋತೀವಿ ಅಂದರೆ ಮೊದಲೇ ಒಂದು ಸ್ವಲ್ಪ ದೊಡ್ಡ ಪಾತ್ರೆನ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಕೋಬೇಕು. ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು 5-10 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಯಾಕಂದರೆ ಸಿಪ್ಪೆಯಲ್ಲಿರೋ ರಸ ಬಿಟ್ಕೊಂಡು ಕಂಪ್ಲೀಟಾಗಿ ಸ್ವಲ್ಪ ಸಿಪ್ಪೆಯೆಲ್ಲ ಸಾಫ್ಟ್ ಆಗ್ತಾ ಬರುತ್ತೆ. ಆವಾಗ ನಾನಿಲ್ಲಿ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಬೇಕಾಗುವಷ್ಟು ಖಾರದ ಪೌಡ್ರ್ ಹಾಗೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಬೆಲ್ಲನ ಜಾಸ್ತಿ ಕೂಡ ಸೇರಿಸ್ಕೋಬೋದು, ಅಥವಾ ನೀವು ಆಮೇಲೆ ಕೂಡ ನಾವು ಸೇರಿಸ್ಕೋಬೋದು. ಈಗ ಪುಡಿ ಮಾಡ್ಕೊಂಡಿರೋಂಥ ಲವಂಗ ಮತ್ತು ಏಲಕ್ಕಿನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಲವ್ರಿಗೆ ಸಿಹಿಯಾಗಿ ಇಷ್ಟ ಇರುತ್ತೆ, ಇನ್ನು ಕೆಲವ್ರಿಗೆ ಸಿಹಿ ಸ್ವಲ್ಪ ಮೈಲ್ಡಾಗಿದ್ದರೆ ಇಷ್ಟ ಆಗಿರುತ್ತೆ. ನಿಮಗೆ ಆಮೇಲೆ ಬೇಕು ಬೆಲ್ಲ ಸೇರಿಸ್ಕೋಬೇಕು ಅಂದರೆ ಒಂದೆಳೆ ಪಾಕನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸೇರಿಸ್ಕೋಬೇಕು. ಇಲ್ಲಾಂದರೆ ಹಾಗೆ ನಾವು ಬೆಲ್ಲನ ಸೇರಿಸ್ತೀವಿ ಅಂದರೆ ಅದು ಜಾಸ್ತಿ ದಿನ ಇಡೋಕ್ಕೆ ಬರೋದಿಲ್ಲ, ಹಾಳಾಗ್ಬಿಡುತ್ತೆ. ಹಾಗಾಗಿ ಪಾಕನ ಮಾಡಿಕೊಂಡು ಆಮೇಲೆ ಬೇಕು ಅಂದರೆ ಬೆಲ್ಲನ ಸೇರಿಸ್ಕೋಬೇಕು. ಈ ರೀತಿ ಬೆಲ್ಲನ ಸೇರಿಸಿದ ಮೇಲೆ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ನೋಡಿ ಬಬಲ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಬೆಲ್ಲ ಜೊತೆ ಎಲ್ಲ ಚೆನ್ನಾಗಿ ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ರಸ ಜಾಸ್ತಿನೇ ಬಿಟ್ಕೊಳ್ಳುತ್ತೆ. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ಈ ರೀತಿ ಉಪ್ಪು, ಖಾರ ಮತ್ತು ಬೆಲ್ಲನ ಸೇರಿಸಿ ಜಾಸ್ತಿ ಹೊತ್ತು ಕುದಿಸ್ಕೋಬೇಕಾಗಿಲ್ಲ, ಒಂದು ಕುದಿ ಬಂದರೆ ಸಾಕಾಗುತ್ತೆ. ನಾನಿಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆಗೆ ಸಾಸಿವೆನ ಹಾಕಿ ಒಗ್ಗರಣೆನ ಹಾಕಿದ್ದೀನಿ. ಒಗ್ಗರಣೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು.
ಇನ್ಸ್ಟಂಟಾಗಿ ಮಾಡಿ ವರ್ಷ ಪೂರ್ತಿ ಇಟ್ಕೊಂಡು ತಿನ್ಬೋದಂಥ ಉಪ್ಪಿನಕಾಯಿ ಇದು. ಹಾಗೆ ಇದಕ್ಕೆ ಇದೇ ಸೀಸನ್ ಬೇಕು ಅಂತಿಲ್ಲ, ಯಾವ ಸೀಸನ್ ಆದರೂ ನಿಂಬೆಹಣ್ಣು ಸಿಕ್ಕೇ ಸಿಗುತ್ತೆ. ಖಾಲಿ ಆದಾಗೆಲ್ಲ ನಾವು ಈ ರೀತಿ ಉಪ್ಪಿನಕಾಯಿನ ಮಾಡ್ಕೋಬೋದು. ಖಂಡಿತ ಒಂದ್ಸರಿ ಟ್ರೈ ಮಾಡಿ. ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ ಮಾತ್ರ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ, ತುಂಬ ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾವ್ದಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.